ಅವತ್ತಿನ ದಿನ ಸಿದ್ದರಾಮಯ್ಯನವರು, ಇವತ್ತಿನ ದಿನ CT ರವಿ ಅವರು. ಅವತ್ತಿನ ದಿನ ಆರೋಪ ಇದ್ದಿದ್ದು ದೇವಸ್ಥಾನದ ಒಳಗೇನೆ ಹೋಗ್ಬಿಟ್ರಿ ಅಂತ. ಆದರೆ ಇವತ್ತು ಪ್ರಶ್ನೆ ಇರೋದು ದೇವಸ್ಥಾನದ ಒಳಗೆ ಹೋದ್ರ ಅಂತ. ಆದರೆ ಊಟ ಮಾಡಿದ್ದಂತೂ ನಿಜ, ತಟ್ಟೆ ಮೇಲೆ ಬಾಡು ಮಾಂಸ ಇದ್ದಿದ್ದಂತೂ ನಿಜ. ಬಟ್ ಅದಾದ್ಮೇಲೆ ಯಾವ ರೀತಿಯ ಭಕ್ತಿ ಇದು? ಅವತ್ತಿನ ದಿನ ಆ ಹೂ ಅಂದವರು, ಅವತ್ತಿನ ದಿನ ಹತ್ತು ಕರೆದು ಮಾಡಿದವರು, ಭಕ್ತಿಗೆ ಧರ್ಮಕ್ಕೆ ಇದೇ ಒಂದು ದೊಡ್ಡ ಅನ್ಯಾಯ ಮಾಡಿಬಿಟ್ರು ಸಿದ್ದರಾಮಯ್ಯನವರು. ಇದಕ್ಕಾಗಿಯೇ ಅವ್ರು ಹಿಂದೂ ವಿರೋಧಿ ಅಂತ ಹೇಳ್ತಾ ಬಂದವರು ಇವತ್ತು ಅದೇ ಪಕ್ಷದವರು ಈ ಥರದ ಒಂದು ಆರೋಪವನ್ನು ಎದುರಿಸ್ತಿದ್ದಾರೆ, ಪ್ರಶ್ನೆಗಳನ್ನ ಎದುರಿಸ್ತಿದ್ದಾರೆ ಅಂದಾಗ ಇದರ ಪರಿಣಾಮವೇನು? ಕಾರವಾರದಲ್ಲಿ ಆದಂಥದ್ದು ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಿದ್ದೀರಿ. CT ರವಿ ಅವರು ಅಲ್ಲಿ ಒಂದಷ್ಟು ಜನದ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಅವರ ತಟ್ಟೆಯಲ್ಲಿ ಇರೋವಂಥದ್ದು ಏನು ಅನ್ನೋದು ಬರೀ ಊಹೆ ಮಾಡ್ಬೋದು ಅಷ್ಟೇ. ಬಟ್ ಅದು ಮಾಂಸಾಹಾರ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಥರದ ಒಂದು ಪರಿಸ್ಥಿತಿ ತಿಂದರು ಚೆನ್ನಾಗಿತ್ತೇನೋದು. ಅದಾದ ನಂತರ ಅವರು ದೇವಸ್ಥಾನಕ್ಕೆ ಹೋದ್ರು ಅನ್ನೋ ಆರೋಪ ಇದೆ. ಆದರೆ ಅವ್ರು ಏನು ಹೇಳ್ಕೊಂಡಿದ್ದಾರೆ ಅಂದರೆ, ನಾನು ದೇವಸ್ಥಾನದ ಒಳಗೆ ಹೋಗಲಿಲ್ಲ, ಅಲ್ಲಿ ಒಂದಷ್ಟು ರಿನೋವೇಷನ್ ಕೆಲಸಗಳು ನಡೀತಾ ಇತ್ತು, ಅದನ್ನು ವೀಕ್ಷಣೆ ಮಾಡಿ ಅಂದರು, ಅದಕ್ಕಾಗಿ ಅಲ್ಲಿಗೆ ಹೋದೆ ಅಷ್ಟೇ. ನಾನು ಹೊರಗಿಂದಾನೇ ನಮಸ್ಕಾರ ಮಾಡಿ ಬಂದಿದ್ದೀನಿ, ನಾನು ತಿನ್ನೋ ಜಾತಿಯಲ್ಲೇ ಹುಟ್ಟಿದ್ದೀನಿ, ನಾನು ಮಾಂಸ ತಿಂತೀನಿ, ಅದ್ರ ಬಗ್ಗೆ ಏನಿಲ್ಲ, ಬಟ್ ನಾನು ತಿಂದು ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂತಾರೆ. ಇದನ್ನು ಚಿದಾನಂದ ಪಟೇಲ್ ಕಾಂಗ್ರೆಸ್ ಅವರು ಜಾಸ್ತಿ ಎಳೆಯಕ್ಕೆ ಹೋಗೋದಿಲ್ಲ. ಇದನ್ನು ಜಾಸ್ತಿ ಎಳೆಯಕ್ಕೆ ಹೋಗೋದಿಲ್ಲ. ಮೊದಲು ನೀವು ನಂಬ್ತೀರಿ ಅಥವಾ ಒಪ್ತೀರಿ. ಯಾಕೆ ಎಳೆಯಕ್ಕೆ ಹೋಗೋದಿಲ್ಲ ಅಂದರೆ ಇವರು ಅದನ್ನು ಎಷ್ಟು ಎಳಿತಾರೋ ಕಾಂಗ್ರೆಸ್ಗೂ ಅಷ್ಟೇ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ನಾವು ಇದ್ರ ಬಗ್ಗೆ ವಿಶ್ಲೇಷಣೆ ಚರ್ಚೆ ಮಾಡೋದಕ್ಕೂ ಮುಂಚೆ ಆಡ್ದಂಥ ಮಾತು ಕೇಳ್ಬಿಡೋಣ. ನನಗೆ ದೇವರ ಬಗ್ಗೆ ಶ್ರದ್ಧೆ ಇದೆ, ನನಗೆ ಗೊತ್ತಿದೆ ಹೆಂಗೆ ಅಂತೇಳಿ. ನಾಗಬನಕ್ಕೆ ಮಾಂಸ ತಿಂದು ಹೋಗಂಗಿಲ್ಲ, ನಾನು ಹೋಗೂ ಇಲ್ಲ. ನೀವು ಹೊರಗಡೆ ಬೀಗನೂ ಹಾಕಿತ್ತದು, ರೋಡಲ್ಲೇ ನಿಂತು ರೋಡಲ್ಲೇ ಕೈ ಮುಗಿದು ಬಂದಿದ್ದೀನಿ. ದೇವಸ್ಥಾನಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋಗದೆ ಇರೋದು, ಮಾಂಸ ತಿನ್ನೋದು, ಮಾಂಸ ತಿಂದೇ ಇರೋದು, ಅದು ಇಶ್ಯೂಗಳೇ ಅಲ್ಲ. ಈ ನಾಡಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು. ನೀವು ತಯಾರಾಗಿದ್ದೀರಾ ಚರ್ಚೆ ಮಾಡೋಕ್ಕೆ? ಜನ ಅದಕ್ಕೆಲ್ಲ ಬುದ್ಧಿವಂತರಿದ್ದಾರೆ, ಜನ ನಿಮ್ಮನ್ನೆಲ್ಲ ನಂಬಕ್ ಹೋಗಲ್ಲ. ನೋಡಿ, ಇದೇ ವ್ಯತ್ಯಾಸ. ಒಬ್ಬ ಅನುಭವಿ ರಾಜಕಾರಣಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಪರಿಸ್ಥಿತಿಗೆ ಅಂತ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ. ಇದು ನಾವಿವತ್ತು ಆ ಕಡೆ ಎಸೆದ್ರೆ ಬಾಂಬು, ಆ ಬಾಂಬ್ ಬರ್ತದೆ ವಾಪಸ್ ನಮಗೇನೆ ಅಂತ ಗೊತ್ತಿದೆ ಸಿದ್ದರಾಮಯ್ಯನವ್ರಿಗೆ. ಅವ್ರು ಅದಕ್ಕೆ ನೋಡಿ ಎಷ್ಟು ಹೇಳ್ಬಿಟ್ರು, ಮಾಂಸ ತಿಂದು ಹೋಗೋದು, ದೇವಸ್ಥಾನಕ್ಕೆ ಹೋಗೋದು ಚರ್ಚೆನೇ ಅಲ್ಲ ಅಂದ್ಬಿಟ್ರು. ಯಾಕಂದ್ರೆ ಅವ್ರು ಚರ್ಚೆ ಮಾಡಕ್ ಹೋದ್ರೆ ಚರ್ಚೆ ಭಾಗ ಅವರು ಆಗ್ಬೇಕಾಗುತ್ತೆ. ಇದರ ಪ್ರೋಸ್ ಅಂಡ್ ಕಾನ್ಸ್ ಪ್ರೋಸ್ ಅಂಡ್ ಕಾನ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಸಿದ್ದರಾಮಯ್ಯ ಅವರ ಏನು ಪ್ರತಿಪಾದಿಸುವಂಥ ಸಿದ್ಧಾಂತ ವೈಚಾರಿಕತೆ ವಿಚಾರದಲ್ಲಿ ಇದೆಲ್ಲ ಇಶ್ಯೂನೇ ಇಲ್ಲ. ಆದರೆ ಎಷ್ಟೋ ಹಿಂದುಳಿದ ವರ್ಗದ ನಾಯಕರುಗಳು ಕೂಡ, ಫಾರ್ ಎಕ್ಸಾಂಪಲ್ ರಾಮುಲು ಇರ್ಬೋದು, ಸಂಪೂರ್ಣ ಸಸ್ಯಾಹಾರಿಯಾಗಿದ್ದೀನಿ, ಶಿವಪೂಜೆ ಮಾಡ್ತೀನಿ ಅಂತಾರೆ. ಮತ್ತೊಂದು ಕಡೆ ಪ್ರಬಲ ಒಕ್ಕಲಿಗ ಸಮುದಾಯ ಅಂತ DK ಶಿವಕುಮಾರ್ ಅವರು ಕೂಡ ಮಾಂಸಾಹಾರ ತ್ಯಜಿಸಿದ್ದೀನಿ ಅಂತಾರೆ. ಸೊ ಇವೆಲ್ಲವೂ ಕೂಡ ಒಂದು ಸಾರ್ವಜನಿಕ ಜೀವನದಲ್ಲಿ ಒಂದು ವೈಯಕ್ತಿಕವಾಗಿ ಅವರ ಅನುಭೂತಿಗೆ ಸಂಬಂಧಪಟ್ಟ ವಿಚಾರ. ಮತ್ತೊಂದು ಜನರಲ್ ಒಂದು ಅಂತ ಈ ಸಿದ್ದರಾಮಯ್ಯ ಅವರ ಧರ್ಮಸ್ಥಳ ಮೀನು ಏನು ಪ್ರಕರಣ ಏನಿದೆಯಲ್ಲ, ಅದು ಒಂದು ತಕ್ಕ ಮಟ್ಟಿಗೆ ಡ್ಯಾಮೇಜ್ ಅನ್ನ ಕಾಂಗ್ರೆಸ್ಗೆ ಖಂಡಿತ ಮಾಡ್ತಾ. ಎಕ್ಸಾಕ್ಟ್ಲಿ. ಸೊ ಅದನ್ನ ಇಲ್ಲಿ ಸ್ಥಳೀಯವಾಗಿ ಏನು ಇಲ್ಲಿ ಸುನಿಲ್ ನಾಯ್ಕ ಅವರ ಕ್ಷೇತ್ರದಲ್ಲಿ ನಡೆದಿದೆ ಇದು ನಾಗಬನ, ಈ ಪ್ರಕರಣನ ಸ್ಥಳೀಯ ರಾಜಕಾರಣದ ಒತ್ತಡಗಳ ನಡುವೆ ಯಾರೋ ಪ್ರತಿಸ್ಪರ್ಧಿಗಳು ಬಿಟ್ಟಿದ್ದಾರೆ. ಇದು CT ರವಿ ಕೇಂದ್ರಿತ ಅಥವಾ ಸಿದ್ದರಾಮಯ್ಯ ಕೇಂದ್ರಿತ ಅನ್ನೋ ಕಾರಣಕ್ಕಲ್ಲ. ಇಲ್ಲಿ ಮೇನ್ ನನಗೆ ಕಾಣಿಸ್ತಾ ಇರೋದು ಸುನಿಲ್ ನಾಯ್ಕ ಅವರ ಕೇಂದ್ರಿತವಾಗಿ ಒಂದಷ್ಟು ಸ್ಥಳೀಯ ರಾಜಕಾರಣ ಆಗಿದೆ. ಅದರ ಪರ್ಸೆಪ್ಷನ್ನು ಮತ್ತು ಅದರ ಕೆಲವು ಪ್ರತಿಫಲನಗಳು ರಾಜ್ಯ ರಾಜಕಾರಣಕ್ಕೂ ಕೂಡ ಆಗೋ ರೀತಿ ಚರ್ಚೆಗೆ ಬಂದಿದೆ. ಅದಕ್ಕೆ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪ್ರೋಸ್ ಅಂಡ್ ಕಾನ್ಸಿಕ್ವೆನ್ಸಸ್ ನೀವು ಹೇಳ್ದಂಗೆ ಖಂಡಿತ ಒಬ್ಬ ಪ್ರಖರ ಹಿಂದುತ್ವವಾದಿ ಮತ್ತು ಯಾವ ಸಿದ್ದರಾಮಯ್ಯ ಅವರ ಮೀನು ಪ್ರಕರಣದ ಬಗ್ಗೆ ಅತಿ ದೊಡ್ಡ ಮಾತಾಡಿದ್ರು, ಅವರೇ ಈ ಥರ ಮಾಡೋದ್ರಿಂದ ಆಡೋದೊಂದು, ಹೇಳೋದೊಂದು, ಮಾಡೋದೊಂದು, ಬದನೆಕಾಯಿ ತಿನ್ನೋಕೆ ಆಚಾರ, ಮಾತಾಡೋಕೆ ಅನ್ನೋ ಪರ್ಸೆಪ್ಷನ್ ಬಿಲ್ಡ್ ಆಗುತ್ತೆ ಅಂತ ಗೊತ್ತಿರೋದ್ರಿಂದಾನೆ ಒಂದು ಸ್ಪಷ್ಟನೆ ಕೊಡುವಂತ ಅನಿವಾರ್ಯತೆ ಬಂದಿದೆ. ಆದ್ರೆ ಕಾಂಗ್ರೆಸ್ ಬಹಳ ಚಾಣಾಕ್ಷತನದಿಂದ ಅವ್ರು ಏನಿದ್ರು ದುಮುಕಿ ಇಳಿದು ನೋಡಿದ್ರಾ ಅವತ್ತು ನಮ್ಗೆ ಹೇಳಿದ್ರು, ಇವತ್ತು ಇವರೇ ಮಾಡಿದ್ರು ಅನ್ನೋ ಮಾತನ್ನ ಹೇಳಲೇ ಇಲ್ಲ. ಪಟೇಲ್, ನಿಮ್ಮ ವಿಶ್ಲೇಷಣೆ? ಈಗ ನಮ್ಮದು ವೈವಿಧ್ಯತೆ ಸಂಸ್ಕೃತಿ. ಪ್ರತಿ 10 ಕಿಲೋಮೀಟರ್ಗೆ ಭಕ್ತಿ, ಭಾಷೆ, ಆಹಾರ, ಅಡುಗೆ, ಉಡುಗೆ ತೊಡುಗೆ ಎಲ್ಲ ಆಗ್ತಿರೋಂಥದ್ದು ನಮ್ಮ ಬದಲಾಗುತ್ತೆ. ಆಯ್ತಾ? ಈಗ CT ರವಿಗೆ ಜಸ್ಟ್ ಒಂದು ಕಾಯಿನ್ ಬಿಸಾಕಿದ್ದಾರೆ ಅಷ್ಟೇ. ಇದು ಇರಿಟೇಟ್ ಮಾಡೋಕ್ಕೆ ಮಾಡಿರ್ತಕ್ಕಂಥದ್ದು ಇದು. ಆದರೆ ಕಾಂಗ್ರೆಸ್ ಡಿಪೆಂಡ್ ಮಾಡ್ಕೊಳ್ಳೋಂಗಿಲ್ಲ, ಅವ್ರನ್ನ ಅಪೋಸ್ ಮಾಡೋಂಗಿಲ್ಲ. ಯಾಕಂದ್ರೆ ಅವ್ರ ಕಣ್ಣು ಮುಂದೆ ಸಿದ್ದರಾಮಯ್ಯ ಇದ್ದಾರೆ, ಧರ್ಮಸ್ಥಳ ಇದೆ. ಹಾಗಾಗಿ ಸದ್ಯಕ್ಕೆ ಇದೊಂದು ಈ ಚುನಾವಣೆ ಸಂದರ್ಭದಲ್ಲಿ ಚರ್ಚಾ ವಿಷಯ. ಅವ್ರು ಹೋಗಿದಾರೋ ಬಿಟ್ಟರೋ ಗೊತ್ತಿಲ್ಲ. ಒಂದು ಸುಳ್ಳನ್ನು 10 ಸರಿ ಹೇಳಿದರೆ CT ರವಿ ಅಂತ ಹೋದ್ರು ಅಂತೇಳಿ ಚುನಾವಣೆ
ಚುನಾವಣೆ ಇರಲಿ 10 ಸರಿ ಒಂದು ಸುಳ್ಳು ಹೇಳಿದ್ರೆ ಯಾರೊಬ್ರು ನಂಬ್ತಾರೆ. ಸೋಷಿಯಲ್ ಮೀಡಿಯಾ ಸ್ಟಫ್ ಸೋಫಾರ್ ಸೋಷಿಯಲ್ ಮೀಡಿಯಾಕ್ಕೆ ಒಳ್ಳೆ ಒಂದು ಫುಡ್ ಅದು. ಸದ್ಯಕ್ಕೆ ಇದು ಅವ್ರು ಸಿ ಟಿ ರವಿನೇ ಹೇಳಿದ್ರು. ಮತ್ತೆ ಸಿ ಟಿ ರವಿ ವಿಚಾರದಲ್ಲಿ ನೀವು ಭಕ್ತಿ, ಭಾಷೆ, ಅಸ್ಮಿತೆ ವಿಚಾರದಲ್ಲಿ ಸಿ ಟಿ ರವಿ ಯಾವತ್ತೂ ಕೂಡ ಅದನ್ನ ಮೀರಿ ಹೋಗಲ್ಲ. ಅವ್ರಿಗೆ ಗೊತ್ತು ದೇವರು ಧರ್ಮ ಅನ್ನೋ ವಿಚಾರದಲ್ಲಿ. ಯಾಕಂತೇಳಿದ್ರೆ ಹಿಂದುತ್ವದ ವಿಚಾರಧಾರೆಗಳಲ್ಲಿ ರಾಜಕಾರಣ ಇರೋದೇ ಹಿಂದುತ್ವದ ಅಡಿಪಾಯದ ಮೇಲೆ. ಹಾಗಾಗಿ ಅವರು ಓಪನ್ ಆಗಿ ಹೇಳಿದ್ರು, ನಾನು ತಿಂದಿದ್ದು ಹೌದು, ಆದ್ರೆ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ, ಹೊರಗಡೆ ಬೀಗ ಹಾಕಿದ್ ಕೈ ಮುಕ್ಕೊಂಡು ಬಂದೆ ಅಂತ ಹೇಳಿದ್ರು. ಸದ್ಯ ಲೋಕಲ್ ಇವ್ರು ಹೇಳಂಗೆ ಭಟ್ಕಳ ಸುನೀಲ್ ನಾಯಕನ ಮೇಲೆ ಸಿಟ್ಟು ಮತ್ತು ಕಾಂಗ್ರೆಸ್ಸಿಗರ ಅಲ್ಲಿನ ಹೋರಾಟದ ಪ್ರತಿಫಲವಾಗಿ ಸಿ ಟಿ ರವಿ ದೇವಸ್ಥಾನಕ್ಕೆ ಹೋದ್ರ ಅಸ್ತ್ರವನ್ನು ಬಳಕೆ ಮಾಡಿ ಅದನ್ನ ಬಿಟ್ಟಿದ್ದಾರೆ. ಬಹುಶಃ ಇದು ಜಾಸ್ತಿ ದಿವಸ ಇದು ಕಂಟಿನ್ಯೂ ಆಗಲ್ಲ ಅನ್ಸುತ್ತೆ. ಅಲ್ಲ, ಮತ್ತೆ ಅವ್ರು ಕೊಟ್ಟಿರುವಂತ ಉತ್ತರನ ನೋಡಿ ಅವ್ರು ಏನ್ ಹೇಳ್ತಾರೆ, ದೇವಸ್ಥಾನ ಬೀಗ ಹಾಕಿತ್ತು, ನಾನು ಹೊರಗಡೆಯಿಂದಾನೆ ನಮಸ್ಕಾರ ಮಾಡಿದೆ, ಗೊತ್ತಿದೆ ನನಗೆ ಏನು ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಿದೆ ಅಂದ್ರೆ ಅಲ್ಲಿಗೆ ಕಾಂಗ್ರೆಸ್ ಏನಾದ್ರು ಪ್ಲಾನ್ ಮಾಡಿದ್ರು ಕೂಡ ಅದನ್ನ ಇಲ್ಲೇ ಅವ್ರು ಟುಸ್ ಮಾಡ್ಬಿಟ್ಟು ಸಿದ್ದರಾಮಯ್ಯ ಟುಸ್ಪಟಾಕಿ ಮಾಡಿದ್ರು. ಈಗ ಭಾಷೆ, ಇದು ಊಟ, ಆಹಾರ, ಉಡುಗೆ ತೊಡುಗೆ ಇಶ್ಯೂನೆಲ್ಲ ಅನ್ನೋ ಮುಖಾಂತರ ಕಾಂಗ್ರೆಸ್ನ ಯಾರು ಟ್ವೀಟ್ ಮಾಡಿದ್ರು ಕೂಡ ಅದನ್ನ ಇವರೇ ರೀಟ್ವೀಟ್ ಮಾಡಿ ಅವ್ರದೇ ಹಾಕೋ ಮಟ್ಟಕ್ಕೆ ಬಂತು. ಆಯ್ತು.